ನಮಸ್ಕಾರ. ನಾನು ಲೀಲಾ ಮಣ್ಣಾಳ. ಈ ತಿಂಗಳ 14ನೇ ತಾರೀಕು ಅಂದರೆ ಭಾನುವಾರ ವಿಜಯ ಕರ್ನಾಟಕದಲ್ಲಿ ಓದಿದ ನೋಡಿ ಈ ಲೇಖನ ನನ್ನ ಗಮನ ಸೆಳೆಯಿತು. ಇದನ್ನು ಬರೆದವರು ಡಾಕ್ಟರ್ KN ಗಣೇಶಯ್ಯ, ವೈಜ್ಞಾನಿಕ ಕಾದಂಬರಿಗಾರರು. ವಿಜ್ಞಾನವು ವಿಸ್ಮಯಕರವಾಗಿ ಅಭಿವೃದ್ಧಿ ಹೊಂದಿರುವಂಥ ಈ ಕಾಲದಲ್ಲೂ ಪ್ರಕೃತಿಯ ಎಲ್ಲ ರಹಸ್ಯಗಳನ್ನು ಕಂಡುಹಿಡಿಯುವುದಕ್ಕೆ ಮನುಷ್ಯನಿಗೆ ಆಗಿಲ್ಲ. ಪ್ರಿಯ ವೀಕ್ಷಕರೇ, ನಾನು ವಿಜ್ಞಾನಿಯಲ್ಲ, ನಾನು ವೈದ್ಯೆಯೂ ಅಲ್ಲ. ಸಾಮಾನ್ಯ ಓದುಗಳಾಗಿ ಈ ಲೇಖನ ನಿಮ್ಮ ಬುದ್ಧಿ, ಮನಸ್ಸು ನಿಮ್ಮ ಮಿದುಳಿನಲ್ಲಿ ಇಲ್ಲ, ನಂಬುವಿರಾ ಎಂಬ ಲೇಖನ ಡಾಕ್ಟರ್ KN ಗಣೇಶಯ್ಯ ಬರೆದವರು. ಇದು ನನ್ನನ್ನು ಬಹಳವಾಗಿ ಕಾಡಿತು. ವೀಕ್ಷಕರೇ, ದಯವಿಟ್ಟು ಆಲಿಸಿ ಹಾಗೂ ನಿಮ್ಮ ಅನಿಸಿಕೆಯನ್ನು, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವಾಗ ಲೇಖನವನ್ನು ಆರಂಭಿಸೋಣ. ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ನಿಮ್ಮ ಬುದ್ಧಿ, ಮನಸ್ಸು ನಿಮ್ಮ ಮಿದುಳಿನಲ್ಲಿ ಇಲ್ಲ, ನಂಬುವಿರಾ? ಹೌದು, ನಂಬಲು ಕಷ್ಟವೇ ಆದರೂ ಹಲವು ದಶಕಗಳಿಂದ ಮಿದುಳಿನ ಶಸ್ತ್ರಚಿಕಿತ್ಸೆ ಮತ್ತು ಶುಶ್ರೂಷೆಗೆ ಒಳಗಾಗಿದ್ದ ರೋಗಿಗಳ ಅಧ್ಯಯನದಿಂದ ಸಂಗ್ರಹಿಸಿದ ಮಾಹಿತಿಯನ್ನು ಆಧರಿಸಿ ವಿಜ್ಞಾನಿಗಳು ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮನೋವಿಜ್ಞಾನಿಗಳ ಮತ್ತು ಮಿದುಳು ತಜ್ಞರ ಅಧ್ಯಯನಗಳ ಮೂಲಕ ಮಿದುಳು ಇಲ್ಲದೆಯೂ ಚಿಂತಿಸುವ, ಅವಲೋಕಿಸುವ, ತರ್ಕಿಸುವ ಶಕ್ತಿ ಮನುಷ್ಯನಿಗಿದೆ ಎನ್ನುವುದಕ್ಕೆ ದಟ್ಟ ಸೂಚನೆಗಳು ದೊರಕಿವೆ. ಮೊದಲಿಗೆ ಇಲ್ಲಿ ಮನಸ್ಸು ಎಂದರೆ ಏನು ಎಂಬ ಬಗ್ಗೆ ಒಂದು ಸ್ಪಷ್ಟತೆ. ನಮ್ಮ ಅಂಗಾಂಗಗಳ ಚಲನವಲನವನ್ನು ನಿಗ್ರಹಿಸುವ ಮೋಟೋರ್ ಆಕ್ಟಿವಿಟೀಸ್, ನೆನಪುಗಳನ್ನು ಸಂಗ್ರಹಿಸುವ ಮೆಮೊರೀಸ್, ಪಂಚೇಂದ್ರಿಯಗಳ ಸಂವೇದನೆಗಳನ್ನು ಗುರುತಿಸುವ ನಗು, ಅಳು ಮುಂತಾದ ಭಾವಗಳನ್ನು ಅಂದರೆ ಇಮೋಷನಲ್ ಎಕ್ಸ್ಪ್ರೆಷನ್ಸ್, ಹೊಮ್ಮಿಸುವ ಕ್ರಿಯೆಗಳು ಮಿದುಳಿನ ಕೆಲವು ನಿರ್ದಿಷ್ಟ ಭಾಗಗಳಿಂದ ನಿರ್ದೇಶಿತಗೊಳ್ಳುತ್ತವೆ ಎಂದು ಗುರುತಿಸಲಾಗಿದೆ. ಅವೆಲ್ಲವೂ ಬಹುಪಾಲು ನಮ್ಮಲ್ಲಿ ಅಂತರ್ಗತವಾಗಿರುವ ಅಥವಾ ಯಾಂತ್ರಿಕವಾಗಿ ಮೂಡುವ ಗುಣವಿಶೇಷಗಳು ಎನ್ನಬಹುದು. ಆದರೆ ದ ಇಮ್ಮಾರ್ಟಲ್ ಮೈಂಡ್ ಎಂಬ ಪುಸ್ತಕದ ಕರ್ತೃ ಹಾಗೂ ಸಾವಿರಾರು ರೋಗಿಗಳ ಮಿದುಳಿನ ಶಸ್ತ್ರಚಿಕಿತ್ಸೆ ಕೈಗೊಂಡಿರುವ ಡಾಕ್ಟರ್ ಇಗ್ನೋರ್ ಪ್ರಕಾರ ಅವೆಲ್ಲವೂ ಮಿದುಳಿನ ಕಾರ್ಯಗಳೇ ಆದರೂ ಅವುಗಳನ್ನು ಬುದ್ಧಿ ಅಥವಾ ಚಿಂತಿಸುವ ಮನಸ್ಸು ಎನ್ನಲಾಗದು ಎನ್ನುತ್ತಾರೆ. ಬದಲಿಗೆ ಅಂಥ ಯಾಂತ್ರಿಕ ಗುಣಗಳ ಹೊರತಾಗಿ ತರ್ಕವನ್ನು ಮಂಡಿಸಬಲ್ಲ, ಯೋಚಿಸಬಲ್ಲ, ಹೊಸ ಪರಿಕಲ್ಪನೆಗಳನ್ನು ಹುಟ್ಟುಹಾಕಬಲ್ಲ ಮಾನವ ಸೀಮಿತ ಶಕ್ತಿಗೆ ನಿಜವಾದ ಮನಸ್ಸು ಎಂದು ಅವರು ಅರ್ಥೈಸುತ್ತಾರೆ. ಕವಿತೆ ಕಟ್ಟುವ, ಕೃತಿಗಳ ರಚನೆಯನ್ನು ಅವಲೋಕಿಸುವ, ಕಲ್ಪನೆಯ ಚಿತ್ರ ರಚಿಸುವ, ಸಂಗೀತ ಸೃಷ್ಟಿಸುವ, ಗಣಿತದಲ್ಲಿ ಹೊಸ ಆಯಾಮಗಳನ್ನು ಹುಡುಕಿ ತೆಗೆಯುವ ಮುಂತಾದ ಸೃಜನಶೀಲ ಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ಳಬಲ್ಲ ಬೌದ್ಧಿಕ ಶಕ್ತಿಯನ್ನು ಅವರು ಮನಸ್ಸು ಎಂದು ಪರಿಗಣಿಸುತ್ತಾರೆ. ಅಂಥ ಮನಸ್ಸು, ಸೃಜನತೆಯನ್ನು ಹೊಮ್ಮಿಸುವ ಮನಸ್ಸು, ನಮ್ಮ ಪ್ರಜ್ಞೆಯನ್ನು ಬಿಂಬಿಸುವ ಮನಸ್ಸು ಮಿದುಳಿನಲ್ಲಿ ನೆಲೆಯಾಗಿಲ್ಲ ಎನ್ನುವುದು ಅವರ ವಾದ. ಇದಕ್ಕೆ ಹಲವು ರೀತಿಯ ಪುರಾವೆಗಳನ್ನು ನೀಡಲಾಗಿದೆ. ಉದಾಹರಣೆಗೆ, ಹುಟ್ಟಿದಂದಿನಿಂದ ಮಿದುಳಿನ ಬಹುಪಾಲು ಭಾಗವನ್ನು ಕಳೆದುಕೊಂಡಿದ್ದ ಹಲವು ಮಂದಿ ಇತರ ಮಕ್ಕಳಂತೆಯೇ ಆರೋಗ್ಯವಾಗಿ ಬೆಳೆದು ಸ್ನಾತಕೋತ್ತರ ಮಟ್ಟದಲ್ಲಿ ಕೂಡ ಪ್ರತಿಭಾವಂತರಾಗಿರುವ ಉದಾಹರಣೆಗಳನ್ನು ಡಾಕ್ಟರ್ ಇಗ್ನೋರ್ ಒದಗಿಸುತ್ತಾರೆ. ಅವರಲ್ಲಿ ಒಬ್ಬ ಹುಡುಗನ ಕಥೆಯಂತೂ ವಿಚಿತ್ರ. ಜನಿಸಿದಾಗ ಮಿದುಳೇ ಇಲ್ಲದಿದ್ದ ಕಾರಣ ಅವನು ಸ್ವಾಭಾವಿಕವಾಗಿ ಬೆಳೆಯಲಾರ. ನರಳಾಟದ ಜೀವನ ನಡೆಸಬೇಕಾದ ಸ್ಥಿತಿ ಒದಗಿ ಬರುತ್ತದೆ. ಹಾಗಾಗಿ ಆ ಜೀವವನ್ನು ಭ್ರೂಣ ಹಂತದಲ್ಲಿಯೇ ಕೊನೆಗೊಳಿಸುವುದು ಸೂಕ್ತ ಎಂಬ ಸೂಚನೆಗೆ ವಿರುದ್ಧವಾಗಿ ಅವನನ್ನು ಉಳಿಸಿ ಬೆಳೆಸಲಾಗುತ್ತದೆ.
ನಿರೀಕ್ಷಿಸಿದಂತೆ ಆತ ಅಂಗವಿಕಲನಾಗಿಯೇ ಬೆಳೆಯುತ್ತಾನೆ. ಆದರೂ ತಾನು ಎಂಬ ಪ್ರಜ್ಞೆಯನ್ನು ಹೊತ್ತವನಾಗಿ ಬದುಕುತ್ತಾನೆ. ಅಂದರೆ ನಾನು ಎಂಬ ಅರಿವು ಮೂಡಿಸಬಲ್ಲ ಮನಃಶಕ್ತಿಗೆ ಮಿದುಳು ಬೇಕಿಲ್ಲ ಎಂದು ವಾದಿಸುತ್ತಾರೆ ಡಾಕ್ಟರ್ ಇಗ್ನೋರ್. ಹಾಗಾದರೆ ನಮ್ಮ ಅಸ್ತಿತ್ವದ ಬಗ್ಗೆ ನಮ್ಮಲ್ಲಿ ಪ್ರಜ್ಞೆಯನ್ನು ಹುಟ್ಟುಹಾಕುವ ಆ ಸೃಜನಶೀಲ ಮನಸ್ಸು ನಮ್ಮಲ್ಲಿ ಎಲ್ಲಿದೆ? ಈ ದಿಕ್ಕಿನಲ್ಲಿ ಜಸ್ಟಿನ್ ಸರ್ಗೆಂಟ್ ಎಂಬ ತಜ್ಞೆ ಕೈಗೊಂಡ ಅಧ್ಯಯನವೊಂದು ಅತಿ ಕುತೂಹಲಕರ ಎನ್ನಬಹುದು. ಕೆಲವು ವ್ಯಕ್ತಿಗಳಲ್ಲಿ ಕಾರಣಾಂತರದಿಂದ ಮಿದುಳಿನ ಎಡ ಮತ್ತು ಬಲ ಪಾರ್ಶ್ವಗಳ ನಡುವಿನ ಸಂಪರ್ಕವನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಸಂಪೂರ್ಣವಾಗಿ ಕಡಿದು ಹಾಕಲಾಗಿರುತ್ತದೆ. ಅಂಥ ವ್ಯಕ್ತಿಗಳ ಮಿದುಳಿನ ಎರಡೂ ಪಾರ್ಶ್ವಗಳ ನಡುವೆ ಸಂಪರ್ಕ ಸಾಧ್ಯವಿಲ್ಲ. ಹಾಗಾಗಿ ಮಿದುಳಿನ ಯಾವುದೇ ಒಂದು ಪಾರ್ಶ್ವಕ್ಕೆ ಮಾತ್ರವೇ ಮಾಹಿತಿ ಸಿಗುವಂತೆ ನಿಗ್ರಹಿಸಲು ಸಾಧ್ಯ. ಅವೆರಡರ ನಡುವೆ ಸಂಪರ್ಕ ಇಲ್ಲದ ಕಾರಣ ಒಂದು ಪಾರ್ಶ್ವಕ್ಕೆ ದೊರೆತ ಮಾಹಿತಿ ಮತ್ತೊಂದು ಪಾರ್ಶ್ವದ ಅರಿವಿಗೆ ಬರುವುದಿಲ್ಲ. ಜಸ್ಟಿನ್ ಕೈಗೊಂಡ ಪ್ರಯೋಗ ಅತಿ ಸರಳವಾಗಿತ್ತು. ಅಂಥ ವ್ಯಕ್ತಿಗಳ ಎಡ ಪಾರ್ಶ್ವದ ಮಿದುಳಿಗೆ ಬಲ ದಿಕ್ಕಿಗೆ ಸೂಚಿಸುವ ಬಾಣದ ಗುರುತನ್ನು, ಬಲ ಪಾರ್ಶ್ವದ ಮಿದುಳಿಗೆ ಬೇರೊಂದು ದಿಕ್ಕಿಗೆ, ಉದಾಹರಣೆಗೆ ಮೇಲಕ್ಕೆ ಸೂಚಿಸುವ ಬಾಣದ ಗುರುತನ್ನು ತೋರಿಸಲಾಗುತ್ತದೆ. ನಂತರ ಈ ವ್ಯಕ್ತಿಯನ್ನು ನೀನು ಕಂಡ ಬಾಣದ ಗುರುತುಗಳು ಬೇರೆ ಬೇರೆಯಾಗಿವೆಯೇ ಎಂದು ಪ್ರಶ್ನಿಸಲಾಗುತ್ತದೆ. ಈ ಪ್ರಶ್ನೆಗೆ ಉತ್ತರಿಸಬೇಕಾದರೆ ವ್ಯಕ್ತಿಯ ಎರಡೂ ಪಾರ್ಶ್ವಗಳ ಮಿದುಳುಗಳು ಕಂಡ ಚಿತ್ರಗಳನ್ನು ಒಟ್ಟಿಗೆ ತಂದು ಹೋಲಿಸಬೇಕು. ಆದರೆ ಎರಡರ ನಡುವೆ ಸಂಪರ್ಕ ಇಲ್ಲದ ಕಾರಣ ಮಿದುಳಿನ ಎರಡೂ ಭಾಗಗಳಲ್ಲಿ ಆ ಹೋಲಿಕೆ ಸಾಧ್ಯವಿಲ್ಲ. ವಿಚಿತ್ರವೆಂದರೆ ಎರಡೂ ಪಾರ್ಶ್ವಗಳ ನಡುವೆ ಸಂಪರ್ಕವಿಲ್ಲದಿದ್ದರೂ ಆ ಪ್ರಯೋಗಕ್ಕೆ ಒಳಪಟ್ಟ ವ್ಯಕ್ತಿಗಳು ಅವೆರಡೂ ಬೇರೆ ಬೇರೆ ದಿಕ್ಕುಗಳನ್ನು ಸೂಚಿಸುತ್ತಿದ್ದವು ಎಂದು ತಿಳಿಸುತ್ತಾರೆ. ಅಂದರೆ ಎರಡೂ ಪಾರ್ಶ್ವಗಳ ಮಾಹಿತಿಯನ್ನು ಮಿದುಳಿನ ಹೊರಗೆ ಎಲ್ಲೋ ತಂದು ಹೋಲಿಸಿ ನೋಡಲಾಗುತ್ತಿದೆ ಎಂದು ಕಂಡುಬರುತ್ತದೆ. ಈ ಕ್ರಿಯೆ ಎಲ್ಲಿ ನಡೆಯುತ್ತಿದೆ? ಅಂಥದ್ದೇ ಮತ್ತೊಂದು ಅಧ್ಯಯನ ಕೈಗೊಂಡ ಏರ್ ಪಿಂಟೋ ಎಂಬ ಮನೋವಿಜ್ಞಾನಿ ಮಿದುಳಿನ ಒಂದು ಪಾರ್ಶ್ವಕ್ಕೆ ಒಡೆದು ತೂತಾಗಿರುವ ಕಿಟಕಿ ಗಾಜಿನ ಚಿತ್ರವನ್ನು, ಮತ್ತೊಂದು ಪಾರ್ಶ್ವಕ್ಕೆ ಒಂದು ಕ್ರಿಕೆಟ್ ಚೆಂಡನ್ನು ತೋರಿಸಿ ಅದರಿಂದ ನಿಮಗೆ ಏನು ಅರ್ಥವಾಯಿತು ಎಂದು ಕೇಳುತ್ತಾರೆ. ಚೆಂಡು ಬಿದ್ದು ಕಿಟಕಿ ಗಾಜು ಒಡೆದಿದೆ ಎಂದು ಸರಿಯಾಗಿ ಅರ್ಥೈಸುತ್ತಾರೆ. ಅಂದರೆ ಎರಡೂ ಪಾರ್ಶ್ವಗಳ ಮಾಹಿತಿಯನ್ನು ಮಿದುಳಿನ ಹೊರಗೆಲ್ಲೋ ತಂದು ಹೋಲಿಸಿ ಜೋಡಿಸಿ ನೋಡಿ ಸೂಕ್ತವಾದ ಅರ್ಥವನ್ನು ಸಂಸ್ಕರಿಸಲಾಗುತ್ತಿದೆ. ಆದರೆ ಎಲ್ಲಿ? ಇಗ್ನೋರ್ ಪ್ರಕಾರ ಮಿದುಳಿನ ಹೊರಗಿನ ಪ್ರಜ್ಞೆಯಲ್ಲಿ ಆ ಹೋಲಿಕೆ ಮತ್ತು ಸಂಸ್ಕರಣೆ ನಡೆದಿರಬೇಕು. ಅಂದರೆ ಆ ಸೃಜನಶೀಲ ಪ್ರಜ್ಞಾವಂತ ಮನಸ್ಸು ನಮ್ಮ ಮಿದುಳಿನಲ್ಲಿ ಇಲ್ಲ, ಬದಲಿಗೆ ಅದರ ಹೊರಗೆ ಎಲ್ಲೋ ಜೀವಾತ್ಮದಲ್ಲಿ ನೆಲೆಯಾದಂತೆ ತೋರುತ್ತದೆ ಎಂದು ವಾದಿಸುತ್ತಾರೆ. ಇಂಥ ಹಲವು ಘಟನೆಗಳನ್ನು, ಅಧ್ಯಯನಗಳನ್ನು ಒಟ್ಟಿಗೆ ತಂದು ಅವರು ನಮ್ಮಲ್ಲಿ ಕೇವಲ ಭೌತಿಕ ವಸ್ತುಗಳ ಅಥವಾ ಅಣುಗಳ ಸಂಗಮದಿಂದ ಮಾತ್ರವೇ ಸೃಷ್ಟಿಸಲಾಗದ ಪ್ರಜ್ಞಾಶಕ್ತಿ, ಅಂದರೆ ಆತ್ಮ, ಸೋಲ್ ಇದೆ ಎಂದು ವಾದಿಸುತ್ತಾರೆ. ಬರಬರುತ್ತಾ ಆಧ್ಯಾತ್ಮಿಕ ಚಿಂತನೆಗಳಿಗೆ ಪುಷ್ಟಿ ಕೊಡುವಂತೆ ತೋರುತ್ತಿದೆ, ಹೌದಲ್ಲವೇ? ಪ್ರಿಯ ವೀಕ್ಷಕರೇ, ಇವಿಷ್ಟು ಲೇಖನದಿಂದ ನಾನು ಓದಿದ್ದು. ಇವಾಗ ನಿಮ್ಮಲ್ಲಿ ಒಂದು ವಿನಮ್ರ ವಿನಂತಿ. ಈ ಲೇಖನದ ಅಭಿಪ್ರಾಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಂಥ ಅನುಭವಗಳು ನಿಮಗೆ ಆಗಿದ್ದು ಉಂಟೆ? ಇತ್ಯಾದಿ ವಿಚಾರಗಳು ನಮ್ಮೊಂದಿಗೆ ನೀವು ಹಂಚಿಕೊಳ್ಳಬೇಕು ಎಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಆಲಿಸಿದ್ದಕ್ಕಾಗಿ ವಂದನೆಗಳು. ಥ್ಯಾಂಕ್ ಯು.